BCU 2022 ನಲ್ಲಿ 5 ಮಾರ್ಕ್ಸ್ ಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ. ಇದು ಕೂಡ ಅಷ್ಟೇ ಬಹಳ ಬಹಳ ಸುಲಭವಾಗಿರುವಂತ ಕ್ವಶನ್. ಒಂದು 2 to 3 ಮಿನಿಟ್ಸ್ ಅಲ್ಲಿ ಮಾಡಬಹುದು. ನೋಡೋಣ. From the following information, compute net annual value of the house property for the assessment year 24-25. Municipal value 1,20,000, fair rent 1,30,000, standard rent 1,10,000, annual rent if property is let out throughout the previous year 1,26,000, unrealized rent of the previous year 10,500, vacancy period 1 month, municipal taxes paid by the owner in the previous year 17,000, municipal taxes paid by the tenant in the previous year 6,000. ನೋಡಿ, ನಾವು ಒಂದೊಂದೇ ಫಾರ್ಮೇಟ್ ಅಲ್ಲಿ ಏನಿದೆ ಅದನ್ನ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗೋಣ. ಮುನಿಸಿಪಲ್ ವ್ಯಾಲ್ಯೂ 1,20,000 ಕೊಟ್ಟಿದ್ದಾರೆ, ಕರೆಕ್ಟ್ ಏನಪ್ಪ? ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಕೊಟ್ಟಿದ್ದಾರೆ? 1,30,000 ಕೊಟ್ಟಿದ್ದಾರೆ, ಕರೆಕ್ಟಾ? ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 1,30,000. ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಫೇರ್ ರೆಂಟಲ್ ವ್ಯಾಲ್ಯೂ 1,30,000 ಬರುತ್ತೆ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಪ್ಪ ಕೊಟ್ಟಿದ್ದಾರೆ? 1,10,000 ರೂಪಾಯಿ ಕೊಟ್ಟಿದ್ದಾರೆ, ಕರೆಕ್ಟಾ? ಇವೆರಡರಲ್ಲಿ ಯಾವ್ದು ಕಡಿಮೆ ಇದ್ರೆ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಕಡಿಮೆ ಇರೋದು ಯಾವುದು? 1,10,000. ಇದಕ್ಕೆ ಆನ್ಯುವಲ್ ರೆಂಟ್ ಪ್ರಾಪರ್ಟಿ ಒಂದು ವರ್ಷಕ್ಕೆ ಫುಲ್ ರೆಂಟ್ ಕೊಟ್ಟಿದ್ರೆ ಎಷ್ಟು ಬರೋದಂತೆ? 1,26,000 ಬರೋದಂತೆ. ಆದ್ರೆ ಅದರಲ್ಲಿ ಅನ್ರಿಯಲೈಸ್ ರೆಂಟ್ ಆಗಿದೆ. ಎಷ್ಟಾಗಿದೆ ಅಂತೆ? 10,500. ಎಷ್ಟು ಬರುತ್ತೆ ಹೇಳಿ? 500. 1,15,500. 1,15,500. ಕರೆಕ್ಟ್ ಏನಪ್ಪ? ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 1,15,500 ಇದೆ. ಇದನ್ನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರೆಯೋದಕ್ಕೆ ಆಗಲ್ಲ. ಯಾಕೆ? ವೇಕೆನ್ಸಿ ಪೀರಿಯಡ್ 1 ತಿಂಗಳು ಇದೆಯಂತೆ. ಹಾಗಾದ್ರೆ ಇದರಲ್ಲಿ ನಾವು ವೇಕೆನ್ಸಿ ಪೀರಿಯಡ್ ರೆಂಟ್ ಅನ್ನ ಮೈನಸ್ ಮಾಡಬೇಕು. ಅಂದ್ರೆ 1,26,000 ರೂಪಾಯಿ ಒಂದು ವರ್ಷಕ್ಕೆ ಬಾಡಿಗೆ ಕೊಟ್ಟಿದ್ರೆ 1,26,000 ಬರೋದು, ಕರೆಕ್ಟ್ ಏನಪ್ಪಾ? ಒಂದು ವರ್ಷಕ್ಕೆ ಅಂದ್ರೆ ಎಷ್ಟು ತಿಂಗಳಿಗೆ? 12 ತಿಂಗಳು. ಎಷ್ಟು ತಿಂಗಳು ಖಾಲಿ ಇದೆಯಂತೆ? ವೇಕೆಂಟ್ 1 ಮಂತ್ ಇದೆಯಂತೆ. ಎಷ್ಟು ಬರುತ್ತೆ? 10,500 ಮೈನಸ್ ಮಾಡಬೇಕು. ಇದರಲ್ಲಿ ಮೈನಸ್ ಮಾಡಿದ ಮೇಲೆ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ನಾವೇನಂತ ಕರಿತೀವಿ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ, ಕರೆಕ್ಟ್ ಏನಪ್ಪಾ? ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ಮಾತ್ರ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಟೆನೆಂಟ್ ಪೇಮೆಂಟ್ ಮಾಡಿರೋದನ್ನ ತಗೊಳ್ಳಲ್ಲ. ಎಷ್ಟು ಕೊಟ್ಟಿದ್ದಾನೆ ಓನರು? 17,000 rupees ಅನ್ನ ಪೇಮೆಂಟ್ ಮಾಡಿದ್ದಾರೆ. ಹಾಗಾದ್ರೆ ನಮಗೆ 17,000 ಅನ್ನ ಮಾಡಿದ್ರೆ 88,000 rupees ಅನ್ನ ಏನಂತ ಕರೆಯೋಣ? ಇದನ್ನ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತಪ್ಪ ನಮ್ಗೆ? ಈ ಕ್ವಶನ್ ಅಲ್ಲಿ ನಮಗೆ 2 ಇಂಪಾರ್ಟೆಂಟ್ ಪಾಯಿಂಟ್ಗಳು, ಒಂದು ವೇಕೆನ್ಸಿ ಪೀರಿಯಡ್ ಮತ್ತೆ ಇನ್ನೊಂದು ಅನ್ರಿಯಲೈಸ್ ರೆಂಟ್. ಈ 2 ಪಾಯಿಂಟ್ಗಳನ್ನ ಯಾರಾದ್ರೂ ಮಿಸ್ಟೇಕ್ ಮಾಡಿದ್ರೆ 5 ಮಾರ್ಕ್ಸ್ಗೆ -5 0. ಅರ್ಥ ಆಗ್ತಿದ್ಯಾ? ಇವೆರಡು ಮಿಸ್ಟೇಕ್ ಮಾಡಿದ್ರೆ 0 ಮಾರ್ಕ್ಸ್ ಬರೋದು. ಅದಕ್ಕೆ ಅನ್ರಿಯಲೈಸ್ ರೆಂಟ್ ಅನ್ನ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನ ತಗೊಳಕ್ ಮುಂಚೆ ಎಷ್ಟು ಆನ್ಯುವಲ್ ರೆಂಟ್ ಇದೆ ಅದರಲ್ಲಿ ಮೈನಸ್ ಮಾಡಿದ ಮೇಲೆ ತಗೊಂಡು ಕಂಪೇರ್ ಮಾಡಿ ಅದರಲ್ಲಿ ಬಂದಿರೋ ಹೈಯರ್ ವ್ಯಾಲ್ಯೂನ ವೇಕೆನ್ಸಿ ಪೀರಿಯಡ್ ರೆಂಟ್ ನ ಮೈನಸ್ ಮಾಡಬೇಕು. ಸಪೋಸ್ ಒಂದು 1 ಮಂತ್ ಬದಲು 2 ಮಂತ್ 2 ಮಂತ್ಸ್ ವೇಕೆಂಟ್ ಅಂತ ಹೇಳಿದ್ರೆ ಡಬಲ್ 21,000 ಮೈನಸ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಕ್ಲಿಯರಾ? ಪಕ್ಕನಾ? ಓಕೆ ಗೈಸ್, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಗೆ BBAಗೆ 2024 ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ. ಇದರಲ್ಲಿ 1 ಪಾಯಿಂಟ್ ತುಂಬಾ ತಿಳ್ಕೊಳ್ಬೇಕಾಗಿರೋದಿದೆ, ಅದೊಂದೇ ಇಂಪಾರ್ಟೆಂಟ್. ಇನ್ನೆಲ್ಲ ಕ್ಲಿಯರ್ ಆಗಿದೆ. ಕಂಪ್ಯೂಟ್ ದ ಅಮೌಂಟ್ ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ 50,000, ಫೇರ್ ರೆಂಟಲ್ ವ್ಯಾಲ್ಯೂ 90,000, let out 8,000 per month, standard rent 60,000,
ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಇನ್ ದ ಪ್ರೀವಿಯಸ್ ಇಯರ್ 22-23 10,000. ಮುನ್ಸಿಪಲ್ ಟ್ಯಾಕ್ಸಸ್ 23-24 10,000. ಅಂದ್ರೆ ಹೋದ ವರ್ಷದ 10,000 ಇದೆ, ಈ ವರ್ಷದ 10,000 ಇದೆ. ಓಕೆನಾ? ಈಗ ಹೆಂಗ್ ಮಾಡೋದು ಇದನ್ನ ಅಂತ ನೋಡೋಣ. ಫಸ್ಟ್ ಮುನಿಸಿಪಲ್ ವ್ಯಾಲ್ಯೂ 50,000, ಫೇರ್ ರೆಂಟಲ್ ವ್ಯಾಲ್ಯೂ 90,000. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು ಅಂದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ. ಕರೆಕ್ಟ್ ಏನಪ್ಪಾ? ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆಯಂತೆ? 60,000. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? ಸ್ಟ್ಯಾಂಡರ್ಡ್ ರೆಂಟ್. ಅದನ್ನ ಏನಂತ ಹೇಳ್ತೀವಿ? ಸ್ಟೆಪ್ 3 ಗೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ನೋಡಿ ಎಷ್ಟು ರೂಪಾಯಿ ಬಾಡಿಗೆ ಕೊಟ್ಟಿದ್ದಾನಂತೆ? 8,000 ಬಾಡಿಗೆ ಕೊಟ್ಟಿದ್ದಾನಂತೆ. 12 ತಿಂಗಳಿಗೆ ಎಷ್ಟಾಗುತ್ತೆ? 96,000 ಆಗುತ್ತೆ. ಇದರಲ್ಲಿ ಅನ್ರಿಯಲೈಸ್ ರೆಂಟ್ ಏನಾದ್ರು ಕೊಟ್ಟಿದ್ದಾನ? ಏನು ಕೊಟ್ಟಿಲ್ಲ. ನೋಡಿ, ನಾವು ನಾಮಕಾವಸ್ಥೆಗಾದ್ರೂ ಅನ್ರಿಯಲೈಸ್ ರೆಂಟ್ ನಿಲ್ ಅಂತ ಬಂದು 96,000 ಇದೊಂದು ಪ್ರಾಸೆಸ್ ತರ ತಗೊಂಬೇಡ, ಸೊ ದಟ್ ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? 96,000. ಇದನ್ನ ಏನಂತ ಕರೀಬಹುದು? ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್. ಕರೆಕ್ಟಾ? ಅವನು 22-23 ಅಂಡ್ 23-24 ಎರಡರದು 10,000 ಒಟ್ಟು ಎಷ್ಟು ಮೈನಸ್ ಮಾಡಬೇಕು? 20,000 ಮೈನಸ್ ಮಾಡಿದ್ರೆ ಇನ್ನು ಬರೋ 76,000 ಏನಂತ ಕರೆಯೋಣ? ನೆಟ್ ಆನ್ಯುವಲ್ ವ್ಯಾಲ್ಯೂ. ನಾನು ಆವಾಗ್ಲೇ ಹೇಳಿದ್ದೀನಿ, ಮುನ್ಸಿಪಲ್ ಟ್ಯಾಕ್ಸಸ್ ಅರಿಯರ್ಸ್ ಇದ್ರೆ ಆ ಅರಿಯರ್ಸ್ ನ ಈ ವರ್ಷ ಪೇಮೆಂಟ್ ಮಾಡಿದ್ರೆ ಅದನ್ನು ಮೈನಸ್ ಮಾಡ್ತೀವಿ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ಹೋದ ವರ್ಷ ತಗೋಬೇಕ ಬೇಡವಾ, ಯಾಕೆ ಸುಮ್ನೆ ಈ ವರ್ಷ ತಗೋಣ ಅಂತ ಮೈನಸ್ ಬರೀ ಈ ವರ್ಷದ ಮಾತ್ರ ಮಾಡ್ತಾರೆ. 2 ವರ್ಷದ್ದು ಮೈನಸ್ ಅನ್ನ ಮಾಡಬೇಕು. ಅರ್ಥ ಆಯ್ತಾ? ಅಷ್ಟೇ, ಇನ್ನೇನಿಲ್ಲ. ಗೈಸ್, 2022 ನಲ್ಲೂ ಕೂಡ ಬಿಬಿಎಗೆ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಕ್ಲಿಯರಾ? ಡಿಟರ್ಮೈನ್ ದ ನೆಟ್ ಆನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 24-25. Municipal value 1,50,000, fair rent 170, standard rent 130, actual rent 15,000 per month, unrealized rent 18,000, house vacancy period is 1 month, municipal taxes paid is 15,000. ಈಗ ಇರೋದನ್ನ fill in the blanks. 1,50,000 municipal rent, 1,70,000 fair rent. ಯಾವ್ದಪ್ಪ ಜಾಸ್ತಿ ಇದೆ? fair rent 1,70,000 ಜಾಸ್ತಿ ಇದೆ. ಸ್ಟ್ಯಾಂಡರ್ಡ್ ರೆಂಟ್ 1,30,000. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ? ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಆಕ್ಚುಯಲ್ ರೆಂಟ್ 18,000 ಪರ್ ಮಂತ್ ಲೆಟ್ ಔಟ್ ಮಾಡಿದ್ದಾನೆ. 15,000 ಗೆ ಮಾಡಿದ್ದಾನೆ. 1,80,000 ಬರುತ್ತೆ. ಅದರಲ್ಲಿ 18,000 ರುಪೀಸ್ ಏನಾಗಿದೆ? ಅನ್ರಿಯಲೈಸ್ ರೆಂಟ್ ಇದೆ. ಹೌದಾ? 1,62,000. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? 1,62,000 ಜಾಸ್ತಿ ಇದೆ. ಇದರಲ್ಲಿ ವೇಕೆನ್ಸಿ ಪೀರಿಯಡ್ 1 ತಿಂಗಳು. ಎಷ್ಟು ತಿಂಗಳು? 1 ಮಂತ್. 1 ಮಂತ್ ರೆಂಟ್ ಎಷ್ಟಪ್ಪ? 15,000 ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 147. ಇದನ್ನ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಎಷ್ಟು? 15,000. ಇನ್ನು 1,32,000. ಇದನ್ನೇನಂತ ಹೇಳ್ತೀವಿ? ನೆಟ್ ಆನ್ಯುವಲ್ ವ್ಯಾಲ್ಯೂ. ಬಂತ ಇಲ್ಲಪ್ಪ? ಈಸಿ ಇದೆಯಲ್ಲಪ್ಪ? ಈಸಿ. ಗೈಸ್, 2021 ನಲ್ಲೂ ಕೂಡ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವರಿಗೆ ಬಿಬಿಎಗೆ 5 ಮಾರ್ಕ್ಸ್ ಕ್ವಶನ್ ಕೇಳಿದೆ. ಹೆಂಗಿದೆ ಅಂತ ನೋಡೋಣ. ಇಲ್ಲಿ ನಮಗೆ 2 ಹೌಸ್ ಇದೆ, ಹೌಸ್ 1, ಹೌಸ್ 2 ಅಂತ ಹೇಳಿ ನೆಟ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ 1-2 ಹೌಸ್, ಫೇರ್ ರೆಂಟ್ ಹೌಸ್ 1-2 ಕೊಟ್ಟಿದ್ದಾನೆ, ಸ್ಟ್ಯಾಂಡರ್ಡ್ ರೆಂಟ್ ಹೌಸ್ 1-2 ಕೊಟ್ಟಿದ್ದಾನೆ, ಆನ್ಯುವಲ್ ರೆಂಟ್ ಹೌಸ್ 1-2 ಕೊಟ್ಟಿದ್ದಾನೆ, ಮುನ್ಸಿಪಲ್ ಟ್ಯಾಕ್ಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಹೌಸ್ 1, ಹೌಸ್ 2 ಕೊಟ್ಟಿದ್ದಾನೆ. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ವೆರಿ ಸಿಂಪಲ್, ಹೌಸ್ 1, ಹೌಸ್ 2 ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 50,000 ಮತ್ತೆ 70,000. 50,000, 70,000. ಫೇರ್ ರೆಂಟಲ್ ವ್ಯಾಲ್ಯೂ 60,000 ಅಂಡ್ 75,000. ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರುತ್ತೆ? ಹೌಸ್ 1 ಅಲ್ಲಿ ಯಾವ್ದು ಜಾಸ್ತಿ ಇದೆ? ಫೇರ್ ರೆಂಟಲ್ ವ್ಯಾಲ್ಯೂ ಇದೆ.
ಹೌಸ್ 2 ಕೂಡ ಫೇರ್ ರೆಂಟಲ್ ವ್ಯಾಲ್ಯೂನೇ ಜಾಸ್ತಿ ಇದೆ. ಕರೆಕ್ಟಾ? ಸ್ಟ್ಯಾಂಡರ್ಡ್ ರೆಂಟ್ 45,000 ಒಂದರಲ್ಲಿ, 65,000 ಎರಡನೇ ಮನೆಗಿದೆ. ಇವೆರಡರಲ್ಲಿ ಯಾವ ಕಡಿಮೆ ಇದೆ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಹೋಗ್ತೀವಿ. ಕಡಿಮೆ ಇರೋದು ಸ್ಟ್ಯಾಂಡರ್ಡ್ ರೆಂಟ್. ಕರೆಕ್ಟ್ ಏನಪ್ಪಾ? ಇದಕ್ಕೆ ನಾವು ಆನ್ಯುವಲ್ ರೆಂಟ್ ಅನ್ನ 72,000 ಹೌಸ್ 1, 84,000 ಹೌಸ್ 3. ಇವೆರಡರಲ್ಲೂ ಯಾವ್ದಪ್ಪ ಜಾಸ್ತಿ ಇರೋದು? ಆನ್ಯುವಲ್ ರೆಂಟ್. ಸೊ 72,000 ಮತ್ತೆ 84,000. ಈಗ ನಮಗೆ ಅನ್ರಿಯಲೈಸ್ ರೆಂಟ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದನ್ನ ನಾವು ಏನ್ ಮಾಡೋಣ, ಅಳಿಸ್ಬಿಟ್ಟು ಇದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪಾ? ನೋಡಿ, ಮುನ್ಸಿಪಲ್ ವ್ಯಾಲ್ಯೂ ಹೌಸ್ 1 ಎಷ್ಟಿದೆಯಪ್ಪ? 50,000. 50,000 ಮೇಲೆ 10% ಎಷ್ಟಪ್ಪ? 5,000 ಮೈನಸ್ ಮಾಡಿ. ಹೌಸ್ 2 ಮುನ್ಸಿಪಲ್ ವ್ಯಾಲ್ಯೂ 70,000 ಇದೆ. ಇದರ ಮೇಲೆ 10% ಎಷ್ಟಪ್ಪ? 7,000. ಹಾಗಾದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಇದು 67,000, ಇದು 77,000 ಬರುತ್ತೆ. ಕರೆಕ್ಟ್ ಏನಪ್ಪಾ? ಇದಕ್ಕೆ 5 ಮಾರ್ಕ್ಸ್ ಅಪ್ಪ. 2021 BBAಗೆ ಕೇಳಿರುವಂತ ಕ್ವಶನ್. ಸಾಕಾ? ಇನ್ನ ಬೇಕಾ? ಸಾಕಾ? ಸರಿ.